ಎಲ್ಲದಪ್ಪ ಅಂತ ಕೇಳಿದ್ರ ಎಲ್ಲದ್ರಿ ಇವ ಸ್ವಂತದ ಜಾಗ ಸುಡಗಾಡದಾಗ ಸ್ವಂತದ ಜಾಗ ಸುಡಗಾಡದಾಗ ಕಾಯಮ ಉಳಿತಲ್ಲ ನಿಂದೆನ್ನ ಮ್ಯಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೆಲ್ಲರೂ ಮಣ್ಣಾಗ ಚಿಂತಿಲ್ಲದ ಕುಂದ್ರೋದ ಒಮ್ಮೆ ಜಂತಿಲ್ಲದ ಮನಿಯಾಗ ಚಿಂತಿಲ್ಲದ ಕುಂದ್ರೋದ ಒಮ್ಮೆ ಜಂತಿಲ್ಲದ ಮನಿಯಾಗ ಹೌದಪ್ಪ ಹೌದ ಕೆಟ್ಟ ಗುಣ ಸಿದ್ಧರ ತ್ವಾಡ ಪಣ ನಾಡ ಮ್ಯಾಲ ಹಿಂಗೆ ಬಿದ್ದ ಹೋಗ್ಯಾವ ಎಷ್ಟು ಹೆಣ ಸಿದ್ಧರ ಸೇವದಾಗ ತ್ವಾಡ ಬ್ಯಾಡ್ರಪ್ಪಣ ನಾನೇ ನೀನೆ ಎಂದು ನಾಡ ಮ್ಯಾಲ ಹಿಂಗೆ ಬಿದ್ದ ಹೋಗ್ಯಾವ ಎಷ್ಟು ಜನ ಬಂದೆ ಕೆಟ್ಟ ಗುಣ ಉದ್ಧಾರ
ನಾನ್ನದು ಹೋಗಲಿಲ್ಲ ಬಾಳವೇ ಆಯಿತು ರಾಣ ರಾಣ ಬಂದೆ ಕೆಟ್ಟ ಗುಣ ಎಲ್ಲಾರ್ದ ಒಂದಿನ ತೊಳೆತಾದ ಬಣ್ಣ ಬಲ ಕಮ್ಮಿ ಆಗಿ ನೆಲ ಹಿಡದ ಮ್ಯಾಲ ಮ್ಯಾಟಿ ಕೊಡ್ತಾರ ಮಣ್ಣ ಬಂದೆ ಸಂಗಾಟ ಬರುವುದಿಲ್ಲ ಗಳಿಸಿದಂತ ಹಣ ಬೇಸಿ ಅಂದವರೆಲ್ಲ ಹೇಸಿ ಅಂತಾರ ನಿನಗ ತಿಳ್ಕೊಂಡ ನಾಡಿ ಒಂದ ದಿನ ಸಂಗಾಟ ಬರುವುದಿಲ್ಲ ಗಳಿಸಿದಂತ ಹಣ ಬೇಸಿ ಅಂದವರೆಲ್ಲ ಹೇಸಿ ಅಂತಾರ ನಿನಗ ತಿಳ್ಕೊಂಡ ನಡಿ ಒಂದ ದಿನ ಎಂತೆಂತರ ಮರಿ ಆದ್ರ ನೀ ಅಲ್ಲ ತೃಣ ಮನುಷ್ಯನಾಗಿ ಉಳಿಲಿಲ್ಲ ನಿನ್ನೋಳು ತಿಳಿಲಿಲ್ಲ ತಿರುಗಿ ಸತ್ತಿರೋ ಗಣ ಗಣ ಮನುಷ್ಯನಾಗಿ ಹುಟ್ಟಿ ಬಂದಿ ನೀ ಅಲ್ಲೋ ಧನ ಎಂತೆಂತರ ಮರಿ ಆದ್ರ ನೀ ಅಲ್ಲ ತೃಣ ಮನುಷ್ಯನಾಗಿ ಉಳಿಲಿಲ್ಲ ನಿನ್ನೋಳು ತಿಳಿಲಿಲ್ಲ ತಿರುಗಿ ಸತ್ತಿರೋ ಗಣ ಗಣ ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟ ಹೋಗೋದೊಂದ ದಿನ ದೊಡ್ಡ ಮಾತ ಹೇಳ್ತೀವ್ರೆ ಮಾಡಿದ್ದೇನ ಗನ ಮಣ್ಣಿಗಾಗಿ ಬಡದಾಡಿ ಮಣ್ಣಾಗಿ ಹೊಂಟೆಲ್ಲ ಇಷ್ಟೇ ಐತಿ ನಿನ್ನ ಋಣ ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟ ಹೋಗೋದೊಂದ ದಿನ ದೊಡ್ಡ ಮಾತ ಹೇಳ್ತೀವ್ರೆ ಮಾಡಿದ್ದೇನ ಗನ ಮಣ್ಣಿಗಾಗಿ ಬಡದಾಡಿ ಮಣ್ಣಾಗಿ ಹೊಂಟೆಲ್ಲ ಇಷ್ಟೇ ಐತಿ ನಿನ್ನ ಋಣ
ಹುಲಿ ರಾಗ ತೆಗಿಯಕತ್ತದ. ಹೌದು ಅದಕ್ಕ ತಮ್ಮ ಏನಾಯ್ತ್ರಿಪ್ಪ? ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳ್ತಾರೇವ ಮಾತವ್ರ ಮಹಾತ್ಮರು ಮಾತಾ? ಮಲಗಿ ಭಕ್ತಿ ಮಾಡಿದರೆ ಕುಂತು ಕೇಳುವ ನಯ್ಯ, ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವ ನಯ್ಯ. ಹೌದ್ರಿಪ್ಪ ಹೌದಾ? ನಿಂತು ಭಕ್ತಿ ಮಾಡಿದರೆ ಕುಣದಾಡಿ ಕೇಳುವನಯ್ಯ, ಕುಣದಾಡಿ ಭಕ್ತಿ ಮಾಡಿದರೆ ಕೈ ಹಿಡಿದು ಅಪ್ಪಿಕೊಳ್ಳುವನಯ್ಯ. ನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ತಮ್ಮ. ಹೌದ್ರಿಪ್ಪ ಹೌದು, ಕರೆಯಾದ ಮಾತಾ. ಇನ್ನೊಂದು ಮಾತು ಹೆಂಗ ಐತಪ್ಪ ಅಂತಂದ್ರ ಹೆಂಗದ್ರಿಪ್ಪ ಇನ್ನೊಂದು ಮಾತಾ? ಮಾತು ತಂದವನು ಮಗನಲ್ಲ, ಮಾನ ಗೆಟ್ಟವಳು ಮಗಳಲ್ಲ. ಹೌದ್ರಿಪ್ಪ ಹೌದಾ? ಮಾತು ತಂದವನು ಮಗನಲ್ಲ, ಮಾನ ಗೆಟ್ಟವಳು ಮಗಳಲ್ಲ. ಅಲ್ಲಪ್ಪ ಅಲ್ಲ, ಬಾಳಿಯ ದಿಂಡ ತೋಳಲ್ಲ ತೊಲೆ ಅಲ್ಲ. ಹೌದ್ರಿಪ್ಪ ಹೌದಾ? ಹಾಲಿನಂತ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅನ್ನಕ ಬರುದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರ ತಮ್ಮ. ಇದು ಮಾತ್ರ ಕರೆಯಾದ ಮಾತಾ. ಯಾವ ಇವತ್ತಿನ ದಿನದಲ್ಲಿ ಮುದೋಳ ಪಟ್ಟಣದೊಳಗ ಏನಾಗ್ಯದ್ರಿ ಇವ ಅಮೋಕ್ಷಿತನ ಗುಡಿ ಜಾತ್ರೆಯಲ್ಲಿ? ಈ ಕಡೆ ಅವ್ವನ ಬೆಳಗಾಗಲಿ, ಈ ಕಡೆ ಅಪ್ಪನ ಬೆಳಗಾಗಲಿ ಬಹಳ ಚಂದ ಕೂಡ್ಯಾದ ತಮ್ಮ. ಹೌದ್ರಿಪ್ಪ ಹೌದು, ಬಾಳ ಅಂದ್ರ ಬಾಳ ಶಾಂತತೆ ಅದ್ರಿ ಈ ಸಭಾ. ಓದಪ್ಪಳದೊಳಗ ಸರಜೋಡಿ ಕಲಾವಿದ್ರು ಬಹಳ ಚಂದ ಹಾಡಿ, ಬಹಳ ಚಂದ ಮಾತಾಡಿ ಹೌದ್ರಿಪ್ಪ ಹೌದು, ಹೋಗಿದ್ದಾಗ್ಯದ ತಮ್ಮ. ಹೋಗ್ಯಾರಿಪ್ಪ ಹೋಗ್ಯಾರ. ಇವತ್ತಿನ ದಿನದಲ್ಲಿ ಕಾರ್ಯಕ್ರಮ ಹೆಂಗ ಆಗಬೇಕಪ್ಪ ಅಂತಂದ್ರ ಹೆಂಗ ಆಗ್ಬೇಕವ್ವ? ಜಗಳ ಆಗಬೇಕ ಕರೆ. ಎಂತ ಜಗಳ ಆಗ್ಬೇಕ್ರಿ? ಬಾಳ್ ಚೀರಾಡಕ್ ಹೋಗ್ಬೇಡ್ರಿ, ನಾ ಬಾಳದ ಅಡ್ಗಿ. ಎಂತ ಜಗಳ ಆಗ್ಬೇಕಪ್ಪ ಅಂತಂದ್ರ ಜ್ಞಾನದ ಜಗಳ ಆಗಬೇಕಾಗ್ಯದ ಇವತ್ತಿನ ದಿನದಲ್ಲಿ. ಹೌದ್, ಜ್ಞಾನ ಜಗಳನೇ ಆಲಕತ್ತದ್ರಿ. ಯಾಕಪ್ಪ ಅಂತ ಕಮಿಟಿಯವ್ರು ಇವತ್ತಿನ ದಿನದಲ್ಲಿ ಪಚ್ಚದಾರ. ಹೌದು, ಬಾಳ ಅಂದ್ರ ಬಾಳ ಚಂದ ಮಾತಾಡಿ ಹೋಗ್ಯಾರ. ಅದಕ್ಕಾಗಿ ಇವತ್ತಿನ ದಿನದಲ್ಲಿ ಜ್ಞಾನದ ಜಗಳನೆ ಆಗತ್ತದ ಅಂತಕ್ಕಂತ ಆತ್ಮವಿಶ್ವಾಸನ ನಮಗದ ಐತ್ರಿಪ್ಪ ಐತಿ. ಅದಕ್ಕ ತಮ್ಮ ಇವತ್ತಿನ ದಿನದಲ್ಲಿ ಸರಜೋಡಿ ಕಲಾವಂತರ ಅಕ್ಷತಾಕ್ಕವ್ರಾಗ್ಲಿ ನಾವಾಗ್ಲಿ ಇವತ್ತಿನ ದಿನದಲ್ಲಿ ಮುದೋಳ ಪಟ್ಟಣಕ್ಕೆ ಬಂದೇವಪ್ಪ ಅಂತಂದ್ರ ಏನ್ ಮಾಡ್ಬೇಕಂತ ಮಾಡ್ರಿ? ತಾಯಿಯ ಬಳಗ ಕೂಡ್ಯಾದ. ಹೌದ್ರಿಪ್ಪ ಹೌದಾ? ಇವತ್ತಿನ ದಿನದಲ್ಲಿ ತಮ್ಮ ಮುದೋಳ ಪಟ್ಟಣಪ್ಪ ಅಂತಂದ್ರ ನಮಗ ತವ್ರ ಮನಿ ಇದ್ದಂಗ. ಹೌದು, ನಿಮಗೆ ತವ್ರ ಮನಿ ಇಬ್ಬರಿಗೆ ನಮ್ಮ ಗಂಡ ಮನಿ ಇದ್ದಂಗ ಮಾಡ್ರಿ. ಹೇ ಹಂಗೆ ನನ್ನಕ್ ಹೋಗ್ಬೇಡ. ಹೌದ್ರಿಪ್ಪ ಹೌದಾ? ಇವತ್ತ ಅಕ್ಕ ನಾನು ಮತ್ತ ತವ್ರ ಮನೆಗೆ ಬಂದೇವಪ್ಪ ಅಂತಂದ್ರ ಹೌದಪ್ಪ ಹೌದು, ಏನ್ ಮಾಡ್ಬೇಕಂತ ಮಾಡ್ರಿ? ತವ್ರ ಮನೆಗೆ ಬಂದಾಗ ತಾಯಿದವ್ರಿಗೆ ಹೆಣ್ಣು ಮಕ್ಕಳು ಹೆಂಗ ಕಾಡಿ ಬೇಡ್ತಿರ್ತಾರ, ಹೆಂಗ ಕಾಡ್ತಾರ ಇವ? ಅವ್ವ ತವರಿಗೆ ನಾ ಬಂದ್ರ ಬಂಗಾರ ಬಳೆ ಮಾಡಿಸಿ ಕೊಡಬೇಕ. ಅವ್ವ ತವರಿಗೆ ನಾ ಬಂದ್ರ ಬಂಗಾರ ಬಳೆ ಮಾಡಿಸಿ ಕೊಡಬೇಕ. ಅವ್ವ ರೇಸಿಮೆ ದಡಿಸಿರಿ ನೀನು ನನಗ ತರಬೇಕ. ಅವ್ವ ಮಿಂಚಿನ ದಡಿಸಿರಿ ನೀನು ನನಗ ತರಬೇಕ. ಹುಲಿ ಮತ ಎಂಟ್ರಿ ಕೊಡ್ತಪ್ಪ. ಯಾವ ಉಚ್ಚಪ್ಪಗೌಡ ಜೋರ್ಗಾಂವ್ ಸಾಕಿನ ಸೋರೆಗಾಂವ್ ಸಾಕಿನ ಮಳ್ಳಿ ಇವರ ಮಳಲಿ ಇವರಾದ ಏನೋ ನಮ್ಮ ಅಲ್ಪ ಕಲಾ ಸೇವೆ ಅನ್ಕೊಂಡು 301 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರ. ಅವ್ರು ಮಾಡುವಂತ ಸೇವೆಯಲ್ಲಿ ಮುತ್ಯ ಮಾಳಿಂಗರ ಬೀರೂರಾವ್ ಮೋಕ್ಷಿತ ಗುರುಗೌರಿ ಸೋಮಲಿಂಗ ಅಷ್ಟೈಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಂತೆ ಅವ್ರು ಕೊಟ್ಟಿರ್ತಕ್ಕಂಥ ಹಣರೂಪದ ಗುಣ ಕಾಣಿಕೆಯನ್ನು ಸ್ವೀಕಾರ ಮಾಡುತ್ತೇನೆ. ಯಾವ ಮುಧೋಳ ತಾಲೂಕಿನ ಅಮೋಘಸಿದ್ದನ ಗುಡಿಯಲ್ಲಿ ಪ್ರಸಾದ ಚಾಲು ಇರ್ತದ. ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸೇವನೆ ಮಾಡ್ಬೇಕಂತೇಳಿ ನಮ್ಮಲ್ಲಿ ಕಳೆ ವಿನಂತಿ ಇರುವುದು. ಅದಕ್ಕತ್ತಮ್ಮ ಹೌದಾ? ಯಾಕಪ್ಪ ಅಂತ ಬಾಳ ಹೇಳಿ ಬಾಳ ಮಾತಾಡಿ ದೈವಕ್ಕೂ ವಜ್ಜಾಗಲಾರ್ದಂಗ ಇವತ್ತಿನ ದಿನದಲ್ಲಿ ಏನೇ ಮಾತಾಡಿದ್ರು ಕೂಡ ತಮ್ಮ ಜ್ಞಾನದ ಮಾತು ಮಾತಾಡ್ಬೇಕಾಗ್ಯದ. ಹೌದ್ರಿ, ಜ್ಞಾನದ ಮಾತೇ ಮಾತಾಡತ್ ಅವ್ರು ಹೇಳ್ಯಾರ, ನೀವು ಮಾತಾಡ್ರಿ. ಯಾಕಪ್ಪ ಅಂತ ಇಲ್ಲಿ ಜ್ಞಾನದ ಸಭಾನೆ ಕೂಡ್ಯದ. ಮತ್ತ ಮುಂದಿನ ಯಾಕಪ್ಪ ಅಂತ ಮಾರ್ಗ ಮುಗಿದ ಬಳಿಕ ಸರಜೋಡಿ ಕಲಾವಂತರ ಕಡೆ ಹೋಗೋದದ. ಹೌದಾ? ಇನ್ನ ಒಂದು ನೋಡಿ ಐತಿ, ಹೆಂಗ ಕೇಳು ಬರ್ಲವ. ಗಳಿಸಿದ್ದೆಲ್ಲ ಎಲ್ಲ ಬೆಟ್ಟ ಹೋಗೋದು ಒಂದ ದಿನ, ದೊಡ್ಡ ಮಾತ ಹೇಳ್ತೀರೆ ಮಾಡಿದ್ದೇನ ಗನ. ಮಣ್ಣಿಗಾಗಿ ಬಡದಿ ಆಡಿ ಮಣ್ಣಾಗಿ ಹೊಂಟೆಲ್ಲ, ಇಷ್ಟೇ ಐತಿ ನಿನ್ನ ಋಣ. ಜಗಜ್ಯೋತಿ ಬಸವನಗ ಅಂದಾರ ಶರಣ, ನಮ್ಮ ಮ್ಯಾಲ
ಶರಣ ಮಾನವಾಗಿ ಬನ್ನಿ ಕೆಟ್ಟ ಗುಣ ಎಂತಾರ ಶರಣಾಗ ಪರವರಪ್ಪನ ಆಗ ನಾನೇ ಎಂದು ನಾನ ಈಗ ಬಿದ್ದ ಹೋಗ್ಯಾವ ಯಶೋ ಹೆಣ ಹಲ್ ಸತ್ಯ ಮಾರ್ಗ ಓ ಹಾಡಿನ ಬೇದ ಲಿದ್ದ ಹಾಡಿನ ಬೇದ ಲಿದ್ದ ನಾಮ ಹಾಡಿನ ಮನಿಯ ಲಿದ್ದ ಮ್ಯಾಲೋ ಒಡಿಯ ಯಾವ ಟಾಣದ ಮ್ಯಾಲೇನೋ ಜಗದ ಯಾವ ಒಡೆಯ ಯಾವ ಟಾಣದ ಮ್ಯಾಲೇನೋ ಸಿರಿಯ ಕೊಡುವ ಸಂಪತ್ತ ಕೊಡುವ ವರವ ಕೊಡು ನನ್ನ ದ್ವರಿಯನು ಕಾರ್ಯಕ್ಕ ಕೊಡುವ ಕಂಬಳಿ ಕೊಡುವ ವಡ್ಡಿ ವಾಲಗದ ಒಡಿಯನು ಕೊಡುವ ಕಂಬಳಿ ಕೊಡುವ ಒಟ್ಟು ಒಳಗದು ಒಡಿಯ ಕಂದನ ಮ್ಯಾಲಿನ ಬಂಧನ ಬಿಡಿಸ ಶಿವ ಬಾಬಾ ಅಡ್ಡ ಜಾಡಿಯ ಹೊತ್ತ
ತೊಟ್ಟಿಲ ಬಾಸಿ ಒಡ್ಡಿ ವಾಲಗ ತಂದನು ಬೆಳಕಿಲ ಬೆಳಕಿಲ ತೊಟ್ಟಿಲ ಬಾಸಿ ಒಡ್ಡಿ ವಾಲಗ ತಂದನು ಪರಸದ ಗಂಟ ಜಾಂಗಟೆ ಪಲ್ಲಕ್ಕೆ ಮುತ್ತಿನ ಸದರ ತಂದನು ಹೋಮದ ಕಂಬಳಿ ನೇಮದ ಬೆತ್ತ ನೌಬತ್ತನ ಗಾರಿ ತಂದನು ಒಡ್ಡಿ ವಾಲಗ ತಂದನು ಒಡಿಯ ನೆಪ್ಪೋರಿ ಡೊಳ್ಳ ತಂದನು ಹೋದ ಪಲ್ಲಕ್ಕಿ ತಂದನ ನನ್ನಪ್ಪ ಝಾಂಗ ಝಾಂಗುಟೆ ತಂದನು ಹನುಮ ಗ್ವಾರಿ ನಂದಿಯ ಕೋಲ ಮುಂದ ಬೋತಳೆ ಬಂದರು ಬಡವಗ ಭಾಗ್ಯ ಬಂಜಿಗೆ ತೊಟ್ಟಿಲ ಕಾಮಧೇನ ಎಲ್ಲ ತಂದರು ಶಿವನ ಪಾಲಿನ ಶಿಶುವ ನನ್ನಪ್ಪ ಪಾರ್ವತ ದೇವಿ ಕಂದರು ಕೈಲಾಸದಿಂದ ಭಕ್ತರು ದರಕ ಮರ್ತೆ ಲೋಕಕ್ಕ ಬಂದರು ಶಿವಪುರ ಹಟ್ಟಗ ಶಿವನಿಗೆ ಇಳಿಸಿ ಮುಂದೆ ಮುಂದೆ ಸಾಗಿ ಬಂದರು ಮೂರರ ಮಂಗಡಿ ಮುಮ್ಮೆಟ್ಟಿತವರೆಗ ಮುತ್ಯ ಬಂದಿರಿಗೂ ಕೂಡ ಹೌದ್ರಿಪ್ಪ ಹೌದು ಹರನಾಳ ಸಂಘದ ವತಿಯಿಂದ ಎರಡನೇ ಸಂದದ ನಮಸ್ಕಾರಗಳನ್ನ ಹೇಳುತ್ತಾ ಸಲ್ಲಿಸುತ್ತಾ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಏನ್ ಹೇಳ್ಬೇಕಪ್ಪ ಅಂತಂದ್ರ ಏನ್ರಿ ಇದು ಮಾತಾ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ ಏನಂತ ಹೇಳ್ಯಾರಿವ ಮಾತ ಆಡಿದ್ರ ತಮ್ಮ ಹೆಂಗಾಗಿರ್ಬೇಕಪ್ಪ ಅಂತ ಕೇಳಿದ್ರ ಹೆಂಗಾಗಿರ್ಬೇಕ್ರಿಪ್ಪ ಮಾತಾ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ಹಾ ಹಾ ನುಡಿದರೆ ಮಾಣಿಕ್ಯದ ದ್ವೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು ಹೌದ್ರಿಪ್ಪ ಹೌದು ನುಡಿಯೊಳಗಾಗಿ ನಡೆಯದಿದ್ದರೆ ಏನಾಗ್ತದ ಯವ್ವ ಮೆಚ್ಚಲಾರೇನೋ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ತಮ್ಮ ಹೌದ್ರಿಪ್ಪ ಹೌದು ಕರೆ ಅದ ಮಾತಾ ಇವತ್ತಿನ ದಿನದಲ್ಲಿ ತಮ್ಮ ಏನಾಗ್ಯದ್ರಿಪ್ಪ ಕಾರ್ಯಕ್ರಮ ಬಹಳ ಚಂದ ಸಾಗಿ ಬಂದವು ಬಾಳ ಚಂದ ನಡೆದವ್ರಿ ಕಾರ್ಯಕ್ರಮ ಹೋದ ಪಳದೊಳಗ ಸರದೋಡಿ ಕಲಾವಂತರು ಸರ್ ಅವರು ಮಾತಾಡಿ ಹೋಗ್ಯಾರ ಏನಂತ ಮಾತಾಡಿದ ಸರ್ಗಳು ಯಾಕಪ್ಪ ಅಂತ ವಿಷಯ ಇಟ್ಟಿದ್ದೇವೆ ವಿಷಯನ ಬಿಟ್ಟು ಯಾಕಪ್ಪ ಅಂತ ಕಮಿಟಿ ಅವರು ಬ್ಯಾಡ ಅಂದ್ರು ಹೌದು ಏನಿದ್ರು ಸಿದ್ಧಾಟಿಗೆ ಮಾತಾಡತ್ತವ್ರು ಬರಬ್ರಿ ಅದವ್ರ ಮಾತಾ ಬಿಟ್ಟು ಒಂದು ಪ್ರಶ್ನೆನ ಅವ್ರು ನಮಗ ಕೇಳಿ ಹೋಗ್ಯಾರ ಹೌದ್ರಿಪ್ಪ ಹೌದಾ ಪ್ರಶ್ನೆ ಕಡೆ ಹೋಗಿತ್ತು ಹೋಗೋಕಿನ ಮುಂಚಿತವಾಗಿ ತಮ್ಮ ಏನಾಯ್ತ್ರಿವ ಮತ್ತ ಯಾವ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಕೈಲಾಸದಲ್ಲಿ ಯಾವ ರೀತಿ ಹುಟ್ಟಿ ಬಂದಪ್ಪ ಅಂತ ಕೇಳಿದ್ರ ಯಾವ ರೀತಿ ಜನಿಸಿ ಬಂದನ್ರಿಪ್ಪ ಕೈಲಾಸದಲ್ಲಿ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಜನಸಿ ಬಂದು ಹುಟ್ಟಿ ಬಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಭಗವಂತಗೆ ಕೇಳ್ತಾಳ ಏನಂತದು ಮಾತಾ ಭಗವಂತ ಈ ಹುಟ್ಟಿರ್ತಕ್ಕಂತ ಕೂಸಿಗೆ ಹೆಸರೇನಿಡುದಂದಕರ ಏನಾದ್ಯವ ಭಗವಂತ ಹೇಳ್ತಾನ ಏನಂತ ಹೇಳ್ತಾನ್ರಿಪ್ಪ 7 ಯುಗದಾಗ ಹುಟ್ಟಿ 7 ಅವತಾರವನ್ನು ತೊಟ್ಟು ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನು ಇವನಿಗೆ ಅಮೋಘ ಸಿದ್ಧ ಅಂತ ಹೇಳು ನಂದಾಕರ ತಮ್ಮ ಅಮೋಘ ಸಿದ್ಧ ತಿಡಾಕರ ಏನಾಯ್ತ್ರಿ ಮುಂದ ಯಾವ ತಾಯಿ ಪಾರ್ವತಿ ದೇವಿ ಅರದ ಅರಸಿಣದಂತ ಕೊಟ್ಟಿದ ಕುಂಕುಮದಂತ ಸೋಸಿದ ಬಂಗಾರದಂತ ಚಲುವಿಕೆ ನೋಡಿ ಹಸರಂಗಿ ಹಾಲಗಡಗ ಕುಸಲಾದ ಕುಂಚಿಗೆ
ತೊಡಿಸಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಒರೆಸಿ ಆಹಾ ಬಟ್ಟ ಇದ್ದವನ ಬೆಟ್ಟ ಮಾಡ್ತಾಳ ತಮ್ಮ. ಹೌದ್ರಿಪ್ಪ ಹೌದು. ಅಮೋಘ ಸಿದ್ಧ ಬೆಳೆದು ದೊಡ್ಡವನಾದ ಬಳಿಕ ಹೌದು ಮುಂದೆ ಏನಾಯ್ತ್ರಿಪ್ಪ? ಮಗನ ಮ್ಯಾಲ ಪ್ರೀತಿ ಹೆಚ್ಚಾಗಿ ಪಾರ್ವತದೇವಿ ಅಮೋಘ ಸಿದ್ಧ ಒಂದು ಮಾತು ಕೇಳ್ತಾಳ. ಏನ್ರಿ ಅದು ಮಾತಾ? ಮಗನೇ ಅಮೋಘ ಸಿದ್ಧ, ಆಹಾ ನಿನಗೇನ ತಾಯಿ ಮ್ಯಾಲ ಬಾಳ ಪ್ರೀತಿ ಹೆಚ್ಚಾದು ಅಥವಾ ತಂದಿ ಮ್ಯಾಲ ಬಾಳ ಪ್ರೀತಿ ಹೆಚ್ಚಾದು ಅಂದಾಕರ ತಮ್ಮ. ಅವಾಗ ಏನ್ ಹೇಳ್ತಾನ್ರಿ ಅಮೋಘ ಸಿದ್ಧ? ಅವಾಗ ಮುತ್ಯ ಅಮೋಘ ಸಿದ್ಧ ಹೇಳ್ತಾನ, ಏನಂತ ಹೇಳ್ತಾನ್ರಿಪ್ಪ? ಹರ ಮುನಿದರೆ ಗುರು ಕಾಯ್ತಾನ ತಾಯಿ. ಆಹಾ ಗುರು ಕಾಯ್ತಾನ. ಗುರು ಮುನಿದ್ರಪ್ಪ ಅಂತಂದ್ರ ಧರಣಿ ಮ್ಯಾಲ ಕಾಯೋರು ಯಾರು ಇಲ್ಲ, ಆಹಾ ನನಗ ತಂದಿನೇ ಶ್ರೇಷ್ಠ ಅಂತ ಹೇಳ್ದ. ಹೌದು. ಅವಾಗ ತಮ್ಮ ಪಾರ್ವತ ದೇವಿಗೆ ಮುಗುಲ ಹರಿದ ಮೈ ಮ್ಯಾಲ ಬಿದ್ದಂಗಾಯ್ತು, ಹೌದು. ಸಿಡಲು ಬಡದಂಗಾಯ್ತು, ಆಹಾ ಹೊಟ್ಯಾನ ಕಳ್ಳ ಕಿತ್ತಿ ನೆಲಕ್ಕ ಬಿದ್ದಂಗಾಯ್ತ ತಮ್ಮ. ಹೌದು. ಯಾವ ಮುತ್ಯ ಅಮೋಘ ಸಿದ್ಧಗ ಪಾರ್ವತ ದೇವಿ ಸಿಟ್ಟಿಗೆ ಬಂದು ಇನ್ನೊಂದು ಮಾತು ಕೇಳ್ತಾಳ. ಏನ್ರಿ ಅದು ಮಾತಾ? ನಿನಗ ತಂದೆಯ ಮ್ಯಾಲ ಪ್ರೀತಿ ಹೆಚ್ಚಿದ್ದೆ ಕರೆ ಇತ್ತಪ್ಪ ಅಂತಂದ್ರ ಆ ಕರೆ ಇದ್ದಿತ್ತಂದ್ರ ಹುಳ ಮುಟ್ಟಲಾರ್ದವು ಕಪ್ಪೆ ಕಲಕದ ಶೀತಾಳವನ್ನು ತಂದು ನಿನ್ನ ತಂದೆಯ ಸೇವೆ ಮಾಡು, ಅವಾಗ ನಿನ್ನ ತಂದಿನೇ ಶ್ರೇಷ್ಠ ಅಂತೇಳಿ ಒಪ್ಪತೀನಂದಳು. ಅವಾಗ ತಾಯಿ ಮಾತಿಗೆ ಮೀರ್ಲಾರ್ದೆ ಮುತ್ಯ ಅಮೋಘ ಸಿದ್ಧ ಹೌದು ಏನಾಯ್ತ್ರಿ? ಹುಳ ಮುಟ್ಟಲಾರ್ದವು ಕಪ್ಪೆ ಕಲಕದ ಶೀತಾಳವನ್ನು ತರಲಕ್ಕ ಹೋದ. ಏನಾಯ್ತ್ರಿ? ಹೋದಂತ ಸಮಯದಲ್ಲಿ ಹೋದಂತ ಸಂದರ್ಭದೊಳಗ ಅಮೋಘ ಸಿದ್ಧನ ಸೇವೆ ಭಂಗ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ್ರು? ತಾಯಿ ಪಾರ್ವತ ದೇವಿಯ ಪರಿಪರಿಯಿಂದ ಕಾಣಿದಳು. ಹೌದಪ್ಪ ಹೌದಾ. ಅಮೋಘ ಸಿದ್ಧನ ಸೇವೆ ಭಂಗ ಮಾಡ್ಬೇಕಂತ ತಿಳ್ಕೊಂಡು ಸುಂದರವಾದ ಬಾಳಕಾವತ ದೇವಿನ ತಯಾರು ಮಾಡಿ ಮಾಡಿ ಅಮೋಘ ಸಿದ್ಧನ ದಾರಿಗೆ ಅಡ್ಡ ಕಳಿಸಿದಳು. ಯಾವ ಅಮೋಘ ಸಿದ್ಧ ಮುತ್ಯ ಹುಳ ಮುಟ್ಟಲಾರ್ದು ಕಪ್ಪೆ ಕಲಕದ ಶೀತಳವನ್ನು ತಗೊಂಡು ಬರುವಂತ ಸಂದರ್ಭದಾಗ ಏನಾಯ್ತ್ರಿ? ಬಾಳಕಾವತ ದೇವಿ ದಾರಿಗೆ ಅಡ್ಡಗಟ್ಟಿ ನಿಂತಳು. ಅವಾಗ ಅಮೋಘ ಸಿದ್ಧ ಮುತ್ಯ ಬಾಳಕಾವತ ದೇವಿಗೆ ಹೇಳ್ತಾನ, ಏನಂತ ಹೇಳ್ತಾನ್ರಿ? ದಾರಿ ಬಿಡು, ನಾ ಗುರು ಸೇವೆ ಮಾಡ್ಬೇಕಾಗ್ಯದ. ಹೌದಾ? ನನ್ನ ತಾಯಿಗೆ ಕೊಟ್ಟಿರ್ತಕ್ಕಂತ ಮಾತು ಉಳಿಸ್ಕೋಬೇಕಾಗ್ಯದ. ಹೌದ್ರಿಪ್ಪ. ನನಗ ದಾರಿ ಬಿಡು ಅಂದಾಕರ ಬಾಳಕಾವತ ದೇವಿ ಹೇಳ್ತಾಳ ಮುತ್ಯ ಅಮೋಘ ಸಿದ್ಧಗ, ಏನಂತ ಹೇಳ್ತಾರ್ರಿ? ನಾ ನಿನಗ ದಾರಿ ಬಿಡಲಾಕ ಬಂದಿಲ್ಲ, ಹೌದಾ? ನಿನ್ನ ಮ್ಯಾಲ ಪ್ರೀತಿ ಹೆಚ್ಚಾಗಿ ನಾ ನಿನ್ನ ಮದ್ವಿ ಆಗ್ಲಕ್ಕ ಬಂದಿನಿ ಅಂತಕ್ಕಂತ ಮಾತ್ರ ಹೇಳಿದಳು. ನಿನ್ನ ಲಗ್ನ ಆಗ್ಬೇಕಂತ ಹೇಳಿ ಬಂದಿನ ಅಂತ ಹೇಳಿದಳು. ಅವಾಗ ಮುತ್ಯ ಅಮೋಘ ಸಿದ್ಧ ಬಾಳಕಾವತ ದೇವಿಗೆ ಹೇಳ್ತಾನ, ಏನಂತ ಹೇಳ್ತಾನ್ರಿ? ಇವಾಗ ನಾ ಮದ್ವೆ ಆಗುವಂತ ಸಂದರ್ಭದಾಗಿಲ್ಲ, ನಾ ಗುರು ಸೇವೆ ಮಾಡ್ಬೇಕಾಗ್ಯದ. ನನ್ನ ತಾಯಿಗೆ ಕೊಟ್ಟಿರ್ತಕ್ಕಂತ ಮಾತು ಉಳಿಸ್ಕೋಬೇಕಾಗ್ಯದ. ಹೌದ್ರಿಪ್ಪ. ನನ್ನ ಮದುವೆ ಆಗೋ ಆಸೆ ನಿನ್ನಲ್ಲಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕು? ಮುಂದಿನ ಜನ್ಮದಾಗ ನಡಹಟ್ಟಿ ನಾಗರಾಯನ ಮನೆ ಒಳಗ ಪದ್ಮಾವತ ದೇವಿಗೆ ಹುಟ್ಟಿ ಬಾ, ಜನಸಿ ಬಾ, ಮಾನವರು ಉದ್ದಾರಕ ಧರಣಿ ಮ್ಯಾಲ ನಾ ಬಂದಾಕರ. ಹೌದು ಹೌದು. ನಿಮ್ಮ ಮನೆಗೆ ನಾನ್ ನಿನ್ನ ನೋಡಕ್ ಬಂದಂತ ಸಂದರ್ಭದಾಗ ನನ್ನ ಕೋನ ಹಿಡಿದಪ್ಪ ಅಂತಂದ್ರ ಮಾತ್ರ ಧರಣಿ ಮ್ಯಾಲ ನನ್ನ ನಿನ್ನ ಮದುವೆ ಇಲ್ಲ ಅಂದ್ರ ನನ್ನ ಬೆತ್ತದ ಜೋಡಿ ಮದುವೆ ಕೈಲಾಸದಾಗ ಬಾಳಕಾವತ ದೇವಿಗೆ ವಚನ ಕೊಟ್ಟ. ವಚನ ಕೊಟ್ಟ ಬಳಿಕ ತಮ್ಮ ಬಾಳಕಾವತ ದೇವಿ ದಾರಿ ಬಿಟ್ಟಳು. ಹೌದ್ರಿಪ್ಪ ಹೌದ. ಯಾವ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಹುಳ ಮುಟ್ಟಲಾರ್ದವು ಕಪ್ಪೆ ಕಲಕದ ಶೀತಾಳವನ್ನು ತಂದು ತಂದೆ ತಾಯಿ ಸೇವೆ ಮಾಡಿದ. ಹೌದಪ್ಪ ಹೌದ. ಮಗನ ಭಕ್ತಿಗೆ ಮೆಚ್ಚಿದಂತ ಪಾರ್ವತ ದೇವಿ ಮುತ್ಯ ಅಮೋಘ ಸಿದ್ಧಗೆ ಕೇಳ್ತಾಳ, ಏನಂತ ಕೇಳ್ತಾಳ? ಮಗನೇ ನಿನ್ನ ಭಕ್ತಿಗೆ ಮೆಚ್ಚಿನಿ, ಏನು ಬೇಡ್ತಿ ಬೇಡಂದಾಕರ. ಯಾವ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಏನು ಬೇಡ್ತಾನ? ಏನು ಬೇಡ್ತಾನ್ರಿ? ನನಗೇನೇನೋ ಬೇಡ ತಾಯಿ, ಹೌದಾ? ನಿನ್ನಂತ ಕಾಡು ತಾಯಿ ನನಗ ಕಡಿತನ ಇರ್ಲಿ ಅಂತ ಹೇಳ್ಬೇಡಿದ. ಮಗನ ಭಕ್ತಿಗೆ ಮೆಚ್ಚಿದಂತ ಶಿವ ಪಾರ್ವತಿಯರು ಏನು ಮಾಡ್ತಾರ? ಏನ್ ಮಾಡ್ತಾರ? ಭಕ್ತರ ಉದ್ಧಾರ ಸಲುವಾಗಿ ಎಲ್ಲಿಗೆ ಕಳಿಸ್ತಾರ ತಮ್ಮ? ಎಲ್ಲಿಗೆ ಬಂದ್ರಿಪ್ಪ? ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕ ಸುಕ್ಷೇತ್ರ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಬರಮಾಡಿ ಕೊಡ್ತಾರ. ಹೌದಪ್ಪ ಹೌದು. ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಬರುವಾಗ ಏನೇನ ತಗೊಂಡು ಬಂದು ಏನೇನ ಪವಾಡ ಮಾಡ್ಯಾನ ಅಂತಕ್ಕಂಥದ್ದು ಮತ್ತ ಮುಂದಿನ ಸಂದಿಗೆ ಹಾಡು
ಮುಂದಿನ ಸಂಧಿಗೆ ಹೇಳುದು ಮತ್ತ ಹಾಡುದು ಮಾಡೋದು ತಮ್ಮ. ಹೌದ್ರಿಪ್ಪ ಹೌದಾ. ಇನ್ನ ನೇರವಾಗಿ ಸರಜೋಡಿ ಕಲಾವಂತರ ಕಡೆ ಹೋಗುದ. ವಿಷಯ ಕಡೆ ಹೋರಿವ ವಿಷಯ ಏನ ವಿಷಯ ಅದಪ್ಪ ಅಂತಂದ್ರ ಏನ್ರಿಪ್ಪ ವಿಷಯ ಏನ್ ಕೇಳ್ಯಾರ ಸರ್ಗಳು? ಒಂದು ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂತಂದ್ರ ಏನ್ರಿಪ್ಪ ಅದು? ಯಾವ ಅಮೋಘ ಸಿದ್ಧನ ಏಳು ಅವತಾರ ಏನದಾವ್ ನೋಡು, ಅದ್ರೊಳಗ ತಮ್ಮ ಅಡಕೇಶ್ವರ ಋಷಿ ಅವತಾರದೊಳಗ ಏನಾಗಿತ್ತು? ಯಾವ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧ ಪರಮಾತ್ಮನ ಸೇವೆ ಮಾಡುವಂತ ಸಂದರ್ಭದಾಗ ಏನಾಗಿತ್ರಿಪ್ಪ? ದಿನ ಪ್ರತಿ 1001 ಹೊತ್ತೊಂದು ಪೂಜೆ ಮಾಡ್ತಿದ್ದ. ಹೌದಾ. ಒಂದು ದಿವಸ ಒಂದು ಹೂ ಕೆಳಗೆ ಬಿದ್ದು ಅದರ ಮ್ಯಾಲ ಅಡಕೇಶ್ವರ ಋಷಿದ ಪಾದ ಸ್ಪರ್ಶವಾಯಿತು. ತಂದೆಗೆ ಏರಿಸುವಂತ ಹೂ ಮೇಲೆ ನನ್ನ ಪಾದ ಸ್ಪರ್ಶ ಆಗ್ಯದಂತ ತಿಳ್ಕೊಂಡು ಹೌದಾ ಆ ಕಾಲನ್ನೇ ಕತ್ತರಿಸಿಕೊಂಡ ಬಳಿಕ ತಮ್ಮ ಇಲ್ಲಿ ಸರ್ ಅವ್ರಿಗೆ ಒಂದು ಅನುಮಾನ ಬಂದದ. ಅವ್ರಿಗೆ ಏನ್ರಿಪ್ಪ ಅದು ಸಂಶಯ ಏನು ಬಂದದಪ್ಪ ಅಂತಂದ್ರ ಪೂಜೆಗೂ ಹೋಗುವಂತ ಸಂದರ್ಭದಾಗ ಏನೇನ ಸಾಮಾನು ಒಯ್ತಾರು, ಏನೇನು ಒಯ್ತಾರ ದೇವರಿಗೆ ಏನೇನ ಪೂಜೆ ಮಾಡ್ಬೇಕಾಗ್ಯದ ನೋಡು. ಕುಂಕುಮ, ಬಂಡಾನ, ವಿಭೂತಿ, ಹೂವ, ಹೌದಾ, ಊದುಬತ್ತಿ ಏನ ಎಲ್ಲಾ ಸರ್ವ ಪೂಜೆ ಸಾಮಾನುಗಳನ್ನ ಒಯ್ತಾರ ನೋಡು. ಒಯ್ತಾರಿಪ್ಪ ಒಯ್ತಾರ. ಇದ್ರೊಳಗೆ ಏನೋ ಅವರಿಗೆ ಅಭ್ಯಂತರ ಇಲ್ಲ ತಮ್ಮ. ಅದ್ರೊಳಗೆ ಏನು ಅಭ್ಯಂತರ ಇಲ್ಲ, ಒಟ್ಟು ಹೂವಿನೊಳಗೆ ಬಂದದ ಅವ್ರಿಗೆ ಏನು ಬಂದದಪ್ಪ ಅಂತಂದ್ರ ಪೂಜೆ ಮಾಡುವಂತ ಹೋಗುವಂತ ಸಂದರ್ಭದಾಗ ಹೂ ಕೆಳಗೆ ಬಿದ್ದು ಪಾದ ಸ್ಪರ್ಶವಾಯ್ತು. ಪಾದನೇ ಕಡ್ಕೊಂಡನಪ್ಪ ಅಂತಂದ್ರ ಪಾದ ಎದರಿಂದ ಕಡ್ಕೊಂಡ ಪೂಜೆಗೆ ಹೋಗುವಂತ ಸಂದರ್ಭದಾಗ ಯಾ ಆಯುಧ ಅಮೋಘದ ಮುತ್ಯ ಒಯ್ದಿದ್ದ ಅಂತಕ್ಕಂತ ಮಾತು ಕೇಳ್ಯಾರ ಅವರು. ಆಯುಧ ಹೆಸರೇನು? ಯಾ ಆಯುಧದಿಂದ ಕಡ್ಕೊಂಡ? ಯಾಕಪ್ಪ ಅಂತ ಪೂಜೆಗೂ ಹೋಗುವಂತ ಸಂದರ್ಭದಾಗ ಆಯುಧ ಅವಶ್ಯಕತೆ ಇರುವುದಿಲ್ಲ. ಆಯುಧ ಅವಶ್ಯಕತೆ ಇರುವುದಿಲ್ಲಪ್ಪ ಅಂತಂದ್ರೆ ಆಯುಧನೇ ಒಯ್ದಿಲ್ಲ. ಅಮೋಘ ಸಿದ್ಧ ಮುತ್ಯ ಎದರ್ಲೆ ಕಾಲ ಕಡ್ಕೊಂಡ ಅಂತಕ್ಕಂಥದ್ದು ಅನುಮಾನ ಅವ್ರಿಗೆ ಹುಟ್ಟ್ಯಾದ. ಹೌದ್ರಿಪ್ಪ ಹೌದ. ಬಾಳ ಅಂದ್ರ ಬಾಳ ಚಂದ ಕೇಳ್ಯಾರ ಅವರು. ಅದಕ್ಕ ತಮ್ಮ ನಮ್ಮ ಮಠಮನಿ ಪ್ರಕಾರ ನಮಗ ತಿಳಿದಷ್ಟ ಪ್ರಕಾರ ನಮ್ಮ ಗುರುಗಳು ಹೇಳಿದ ಪ್ರಕಾರ ಹೌದು. ಏನ್ರಿಪ್ಪ ಅದು ಮಾತ? ಏನು ಹೇಳುದಪ್ಪ ಅಂತಂದ್ರ ಯಾವ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧಗ ತಾಯಿ ಪಾರ್ವತ ದೇವಿ ಪರಿಪರಿ ಕಾಡ್ತಿದಳು. ಹೌದ್ರಿಪ್ಪ ಹೌದು. ಪರಿಪರಿ ಕಾಡ್ತಿದಳು. ಯಾವ ಪರಮಾತ್ಮ ಅಮೋಘ ಸಿದ್ಧನ ಬೆನ್ನಿಗಿದ್ನ. ಹೌದಾ ಸರ್ ಅವ್ರ ಯಾಕಪ್ಪ ಅಂತ ಅಮೋಘ ಸಿದ್ಧ ಎಲ್ಲಾ ಮಾನವರಂಗ ಅಲ್ಲ, ತ್ರಿಕಾಲ ಜ್ಞಾನಿಗಳದಾರು. ಕಾಮಧೇನ, ಕಲ್ಪವೃಕ್ಷ, ಅಮೋಘ ಸಿದ್ಧ ಮುತ್ಯ ಅಂತಲೇ ಐತಿ. ಬೇಡಿದಾಗ ಏನ ಅವ್ರಿಗೇನ ಬಯಸ್ತದ ನೋಡು, ಅವ್ರಿಗೇನ ಬೇಕಂತ ನೋಡು ಅಂತ ಹುಟ್ಟಿಸುವಂತ ಶಕ್ತಿ ಅಮೋಘ ಸಿದ್ಧನಂತಲಿತ್ತು. ಇಲ್ಲಿ ಏನ್ ಹೇಳೋದಪ್ಪ ಅಂತಂದ್ರ ಏನಂತ ಹೇಳ್ಬೇಕಂತ ಮಾಡಿ ಗುರುಜಿ ಅವ್ರಿಗೆ. ಯಾವ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧ ಪರಮಾತ್ಮನ ಕೈಯಲ್ಲಿ ಇರುವಂತ ಚಂದ್ರಗೊಡ್ಲಿಲೆ ಅವನ ಕಾಲ ಕಡ್ಕೊಂಡಂತೆ ನಮ್ಮ ಮಠಮನೆಯವರು ಹೇಳ್ತಾರ. ನಮ್ಮ ಗುರುಗಳು ಹೇಳಿದ ಪ್ರಕಾರ ಯಾವ ಅಮೋಘ ಸಿದ್ಧ ಪರಮಾತ್ಮನ ಕೈಯಲ್ಲಿ ಇರ್ತಕ್ಕಂಥ ಚಂದ್ರಗೊಡ್ಲಿಲೆ ಕಾಲ ಕಡ್ಕೊಂಡನ ಅಂತಕ್ಕಂಥ ವಿಷಯ ನಮಗ ತಿಳಿದ ಬಂದದ. ನಮಗ ತಿಳಿದಷ್ಟು ನಾವು ಹೇಳೇವಿ. ಯಾಕಪ್ಪ ಅಂತ ಕರೆಕ್ಟ್ ಇತ್ತಪ್ಪ ಅಂತಂದ್ರ ಒಪ್ಕೋಬಹುದು. ಹೌದಾ. ಇದನ್ನ ಅಲ್ಲ ಬ್ಯಾರೇದಪ್ಪ ಅಂತ ದೈವಕ್ಕ ಹೌದನ್ನಂಗ ಹೇಳಿದ್ರಪ್ಪ ಅಂತ ನಮಗೇನು ಅಭ್ಯಂತರ ಇಲ್ಲ. ಹೌದು ಬರಾಬರಿ ಅದ ಮಾತ. ಅದಕ್ಕತ್ತಮ್ಮ ಸರದೋಡಿ ಕಲಾವಿದರು ನಮಗ ಕೇಳ್ಯಾರ. ಹೌದ್ರಿಪ್ಪ ಕೇಳ್ಯಾರ. ನೀವು ತಿಳಿದಷ್ಟು ಅವ್ರಿಗೆ ಉತ್ತರ ಹೇಳಿರಿ. ನಾವು ಹೇಳೇವಿ. ಹೌದು. ನೀವು ಒಂದು ಕೇಳ್ರಿಲ್ಲ. ಕೇಳೋನ್ರಿ. ಕೇಳ್ರಿ. ಏನು ಕೇಳದಪ್ಪ ಅಂತಂದ್ರ ಏನಂತ ಕೇಳ್ಬೇಕಂತ ಮಾಡಿಯವ. ಯಾವ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧ ಕೈಲಾಸದಿಂದ ಸರ್ವ ಸಾಹಿತ್ಯ ತಗೊಂಡು ಬಂದು ಸರ್ವ ಸಾಹಿತ್ಯ ತಗೊಂಡು ಬಂದ ಬಳಿಕ ಅದ್ರೊಳಗ ತಮ್ಮ ನಾವು ಏನ್ ಮಾಡ್ತೇವಪ್ಪ ಅಂತ ಒಡ್ಡಿ ವಾಲಗ ಶಿವಸ್ಥಾನ ಅಂತಕ್ಕಂಥದ್ದು ಬಾರಿಸಾಡಿ ಸ್ವಾಮಿ ನಮ್ಮ ದೇವರ ಬಂಧನಗಂತ ಕರೆದು ನಾವು ಹಾಡ್ತೇವೆ. ಹೌದಪ್ಪ ಹೌದಾ. ಈ ಕಡೆ ಮಾಳಿಂಗರಾಯನ ಮಠ ಮನೆಯವರು ಕರೆದು ಏನಂತ ಕರೆದ ಹಾಡ್ತಾರ? ಏನಂತಾರಿಪ್ಪ? ಸ್ವಾಮಿ ನಮ್ಮ ದೇವರ ಬಂಧನಗಂತೇಳಿ ಕರೆದು ಹಾಡ್ತಾರ. ಅವರು ಒಡ್ಡಿ ವಾಲಗ ಶಿವಸ್ಥಾನ ಬಾರಿಸಿ ಕರೆದು ಹಾಡ್ತಾರ. ಹೌದಾ. ಇಲ್ಲಿ ಸರದೋಡಿ ಕಲಾವಿದರಿಗೆ ಏನು ಕೇಳುದಪ್ಪ ಅಂತಂದ್ರ ಏನು ಕೇಳಬೇಕಂತ ಮಾಡಿಯವ. ಸರ್ವ ಸಾಹಿತ್ಯ ಒಡ್ಡಿ ವಾಲಗ ಶಿವಸ್ಥಾನ ಅಮೋಘ ಸಿದ್ಧ ಮುತ್ಯ ಕೈಲಾಸದಿಂದ ಬರುವಾಗ ತಗೊಂಡು ಬಂದ ನಮ್ಮ ಮಠ ಮನೆಯೊಳಗ. ನಿಮ್ಮ ಮಠ ಮನೆಯೊಳಗ ನೀವು ಬಾರಿಸಾಡಿ ಕರೆದು ಹಾಡ್ತೀರಪ್ಪ ಅಂತಂದ್ರ ನಿಮಗ ಮೊಟ್ಟ ಮೊದಲಿಗೆ ಒಡ್ಡೋಲಗ ಶಿವಸ್ಥಾನ ಎಲ್ಲಿದಿಂದ ಬಂತು?
ಅದಕ್ಕ ತಮ್ಮ ಡೊಳ್ಳು ಅಂತಕ್ಕಂಥದ್ದು ಮಾಳಿಂಗರೇನ ಮಟ್ಟ ಮನಿಗೆ ಎಲ್ಲಿದಿಂದ ಬಂತು ಅಂತಕ್ಕಂಥ ಮಾತ. ಹೌದಾ? ಯಾಕಪ್ಪ ಅಂತಾರ ಶಾಣ್ಯರದಾರ ಬಲ್ಲವರದಾರ. ಯಾಕಪ್ಪ ಅಂತ ನಾವು ಅವ್ರ ಮುಂದ ಕಲಿತಂತ ಮಕ್ಕಳದೇವಿ. ಮುಂದಿನ ಸಂದಿಗೆ ಕರೆಕ್ಟ್ ಆಗಿ ಉತ್ತರ ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ಬಾಳ ಹೇಳಿ ಬಾಳ ಮಾತಾಡಿದ ದೈವಕ್ಕ ವಜ್ಜಾಗಲಾರ್ದಂಗ ಯಥಾ ಪ್ರಕಾರ ಸತ್ಯ ಸುಂದರವಾದ ನಾಲ್ಕು ನುಡಿ ಚಾಲನ ಹಾಡಿ ನಾವು ಸರದೋಡಿ ಕಲಾವಿದರಿಗೆ ಪಳೆ ಕೊಡೋದ ತಮ್ಮ. ಆಡಿದ ಮಾತಾ ಸತ್ಯವೇ ನಡೆದೋಯ್ತು ಬಾಯಿ ಬಾಬಲಾದಿ ನೋಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತೋ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು ಬಾಯಿ ಬಬಲಾದಿ ನೋಡಿ ಕಡೆ ಕಲ್ಲ ಕಡಿ ಜಾತ್ರೆ ಉಳಿತ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು ಬಾಯಿ ಬಬಲದಿ ನೋಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು ಬಾಯಿ ಬಬಲಾದಿ ನೋಡಿ ಕಡೆ ಕಲ್ಲ ಕಡಿ ಜಾತ್ರೆ ಉಳಿತು ಹಿರಿಯರು ಕಿರಿಯರು ಅನ್ನುವುದೆಲ್ಲ ಕಿಮ್ಮತ್ತಲ್ಲಿ ಉಳಿತ ಗಟ್ಟಿ ನ್ಯಾಯ ಹೇಳದಿಟ್ಟ ಹಿರಿಯರಿಗೆ ಮರ್ಯಾದಿಲ್ಲದಂಗಾಯಿತು ಹಿರಿಯರು ಕಿರಿಯರು ಅನ್ನುವುದೆಲ್ಲ ಕಿಮ್ಮತ್ತಲ್ಲಿ ಹೋಯಿತು ಗಟ್ಟಿ ನ್ಯಾಯ ಹೇಳದಿಟ್ಟ ಹಿರಿಯರಿಗೆ ಮರ್ಯಾದಿಲ್ಲದಂಗಾಯಿತು ಅಬರ ಬಿಟ್ಟಂತ ಗಬರ ಮಂದಿಯಾಗ ಜಗದಾಗ ಹೆಚ್ಚಾತ ಅಬರ ಬಿಟ್ಟಂತ ಗಬರ ಮಂದಿಯಾಗ ಜಗದಾಗ ಹೆಚ್ಚಾತ ನಾನು ಗಳಿಸಿನಿ ನನ್ನ ಮುಂದ ಯಾರಂತ ರೊಕ್ಕದ ಹೊತ್ತ ಹಿಡಿತು ಅಬರು ಅಗಶಿಲೆ ಹೊರಗೋಯ್ತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು ಬಾಯಿ ಬಬುಲಾದಿ ನೋಡಿ ಕಡೆ ಕಲ್ಲ ಕಡಿ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು ಬಾಯಿ ಬಬಲದಿ ನೋಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು ಬಾಯಿ ಬಬಲದಿ ನೋಡಿ ಕೊಡೆ
ಸಿಗದಂಗಾಗಿ ಹೋಯ್ತು ತೊಗಲಿಯನ್ನ ಚಪ್ಪಲ್ಲ ರೇಷ್ಮೆ ಪಾಟಗ ಸುತ್ತ ಮಂದಿ ಎಲ್ಲಿ ಹೋಯ್ತು ಡಾಬ ಕುಬಸವಣ ಮಂದಿನ ಹೊಡಕಿದ್ರ ಸಿಗದಂಗಾಗಿ ಹೋಯ್ತು ಸತ್ಯ ಬೆತ್ತಲೆಯಾಗಿ ಜಗದಾಗ ಸುಳ್ಳಿನ ಸುಡ್ಗಿರಿ ನಡೀತು ಸತ್ಯ ಬೆತ್ತಲೆಯಾಗಿ ಜಗದಾಗ ಸುಳ್ಳಿನ ಸುಡ್ಗಿರಿ ನಡೀತು ಹೆಚ್ಚಿನ ಮಾತ್ಮಾರ ಹೊತ್ತಾಗಿ ಕುಂತಾರ ಹೊಕ್ಕರ ಸಂತಿ ನಡೀತು ಜಗದಾಗ ಕೊಲೆ ಸುಲಿಗಿ ಹೆಚ್ಚಾತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆಯಿತು ಆಯಿ ಬಾಬುಲದಿ ನೋಡಿ ಕೊಡೆ ಕಲ ಕಡಿ ಜಾತಿ ಉಳಿತು ಶರಣರು ಆಡಿದ ಮಾತ ಸತ್ಯವೇ ನಡೆಯಿತು ಆಯ ಬಾಬಲದಿ ನೋಡಿ ಕೊಡೆ ಕಲ ಕಡಿ ಜಾತಿ ಉಳಿತು ಕಡಿ ಜಾತ್ರೆ ಉಳಿತು ಜಾತಿಗೆ ಒಂದು ಮಠಗಳಾಗ್ಯವಪ್ಪ ನೀತಿ ನಿಲ್ಲವಾಯ್ತು ಧರ್ಮವಂತರೆಲ್ಲ ದಾರಿ ಬಿಟ್ಟ ಮ್ಯಾಲ ಯಾರಿಗೆ ಹೇಳುದುಳಿತು ಜಾತಿಗೆ ಒಂದು ಮಠಗಳಾಗ್ಯವಪ್ಪ ನೀತಿ ನಿಲ್ಲವಾಯ್ತು ಧರ್ಮವಂತರೆಲ್ಲ ದಾರಿ ಬಿಟ್ಟ ಮ್ಯಾಲ ಯಾರಿಗೆ ಹೇಳುದುಳಿತು ಕಳ್ಳ ಸುಳ್ಳರ ಕೂಡಿ ಒಳ್ಳೆಯರ್ನ ಓಡ್ಸ್ಯಾರ ಹಳ್ಳಿ ಹದಗೆಟ್ಟವಾಯ್ತು ಕಳ್ಳ ಸುಳ್ಳರ ಕೂಡಿ ಒಳ್ಳೆಯರ್ನ ಓಡ್ಸ್ಯಾರ ಹಳ್ಳಿ ಹದಗೆಟ್ಟವಾಯ್ತು ಸುಳ್ಳರ ಸಂತ್ಯಾಗ ಒಳ್ಳೆದು ಮಾರುದಿಲ್ಲ ಗೊಳ್ಳ ಹೇಳರ್ದೆ ನಡೀತು ಕೇಳಿ ಒಳ್ಳೆಯರ್ಗು ಹೊತ್ತ ಹಿಡಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆಯಿತು ಬಾಯ ಬಾಬುಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆಯಿತು ಆಯ ಬಾಬಲದಿ ನೋಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆಯಿತು ಆಯ ಬಾಬಲದಿ ನೋಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು ಕೊರೋನಾ ಬಂದಾಗ ಎಲ್ಲ ಗುಡಿ ಗುಂಡಾರ್ಕ ಕೀಲಿ ಬಿತ್ತು ಎಂಟತ್ತ ಕಟ್ಟಿದನ ಮನೆಯಾಗ ಈಗ ಒಂದು ಇಲ್ರಿ ಅತ್ತು ಕೊರೋನಾ ಬಂದಾಗ ಎಲ್ಲ ಗುಡಿ ಗುಂಡಾರ್ಕ ಕೀಲಿ ಬಿತ್ತು ಎಂಟತ್ತ ಕಟ್ಟಿದನ ಮನೆಯಾಗ ಈಗ ಒಂದು ಇಲ್ರಿ ಅತ್ತು ಚರಗ ಒಡೆದು ಕಣ ಕಣದ ರಾಸೆ ಮಾಡೋದು ಹೋಗ್ಯವ್ರೆ ಚರಗ ಹೊಡೆದು ಕಣ ಕಣದ ರಾಸೆ ಮಾಡೋದು ಹೋಗ್ಯವ್ರೆ ಕುತ್ತಿ ಬೇಸಿ ರೊಟ್ಟಿ ಮುಟ್ಟಗಿ ಮಾಡುವ ಜನ ಹೋಗ್ಯಾರ ಸತ್ತು ಒಳ್ಳೆಯವ್ರಿಗೆ ಇಲ್ಲಪ್ಪ ಕಿಮ್ಮತ್ತು ಧರ್ಮ ಕರ್ಮದ ಅರಿವನು ಮರೆತು ಮಾಡಬ್ಯಾಡನ ಕರ ಒಂದೇ ಸಮಯ ಸಿಗದೆಂದು ತಿಳಿಯವರು ಕಾಲ ಚಕ್ರ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡನ ಕರ ಒಂದೇ ಸಮಯ ಸಿಗದೆಂದು ತಿಳಿಯವರು ಕಾಲ ಚಕ್ರ
ಮಾತ ಸತ್ಯವೇ ನಡೆದೋಯಿತು ಬಾಯ ಬಬಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು ಹಂತಿ ಹೋಳಿ ಉಣಿ ಸೋಬಾನ ಪದಗಳು ಜನರಿಗೆ ಹೊದು ಮರುತು ಒಡಪ ಹಾಕಿ ಗಂಡನ ಹೆಸರ ಹೇಳುದು ಮರಿ ಆದಂಗೈತು ಹಂತಿ ಹೋಳಿ ಉಣಿ ಸೋಬಾನ ಪದಗಳು ಜನರಿಗೆ ಹೊದು ಮರುತು ಒಡಪ ಹಾಕಿ ಗಂಡನ ಹೆಸರ ಹೇಳುದು ಮರಿ ಆದಂಗೈತು ಲಿಂಗ ರುದ್ರಾಕ್ಷಿ ವಿಭೂತಿ ಹಚ್ಚೋರ್ಗೆ ಎಲ್ಲಪ್ಪ ಕೆಮ್ಮತ್ತ ಲಿಂಗ ರುದ್ರಾಕ್ಷಿ ವಿಭೂತಿ ಹಚ್ಚೋರ್ಗೆ ಎಲ್ಲಪ್ಪ ಕೆಮ್ಮತ್ತ ಅಣ್ಣ ತಮ್ಮ ನಾನು ಬಂದ ಕಡದು ಇಲ್ಲಾರಿಗೆ ನೀಯತ್ತು ಜಗವೆಲ್ಲ ಭಂಡರ ಬಾಜರಾಯ್ತು ಧರ್ಮ ಕರ್ಮದ ಧರ್ಮ ಕರ್ಮದ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಗರ ಮುಂದೆ ಸಮಯ ಸಿಗದೆಂದು ತಿಳಿಯುರುಳುತ್ತಿದೆ ಕಾಲ ಚಕ್ರ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬಾರದು ನಗರ ಮುಂದೆ ಸಮಯ ಸಿಗದೆಂದು ತಿಳಿಯುರುಳುತ್ತಿದೆ ಕಾಲ ಚಕ್ರ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬಾರದು ನಗರ ಮುಂದೆ ಸಮಯ ಸಿಗದೆಂದು ತಿಳಿಯುರುಳುತ್ತಿದೆ ಕಾಲ ಚಕ್ರ ಹಾಲು ಮಾರರಕ್ಕಿಂತ ದಾರು ಮಾರುವವರು ಆಗ್ಯಾರ ಶ್ರೀಮಂತ ಹಳ್ಳಿ ಊರಾಗ ಒಳ್ಳೆಯದು ಹೋಗಿ ಹೆಚ್ಚದು ಜಾತಿ ಪಂತ ಹಾಲು ಮಾರರಕ್ಕಿಂತ ದಾರು ಮಾರುವವರು ಆಗ್ಯಾರ ಶ್ರೀಮಂತ ಹಳ್ಳಿ ಊರಾಗ ಒಳ್ಳೆಯದು ಹೋಗಿ ಹೆಚ್ಚದು ಜಾತಿ ಪಂತ ಇದನ್ನೆಲ್ಲ ಕಂಡು ಹಿರಿಯರಂತರ ಎಂತದ ನೋಡುದು ಬಂತು ಇದನ್ನೆಲ್ಲ ಕಂಡು ಹಿರಿಯರಂತರ ಎಂತದ ನೋಡುದು ಬಂತು ಸೊಸೆ ಹೇಳಿದ ಮಾತನ್ನ ಅತ್ತಿ ಮಾವ ಕೇಳುದು ಬಂತು ಇರಲಿಕ್ಕ ಉಗಿತಾರ ಜೀವಂತ ಸತ್ಯ ಶರಣರು ಸತ್ಯ ಶರಣರು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೋಯ್ತು ಬಾಯಿ ಬಬುಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು ಆಡಿದ ಮಾತ ಸತ್ಯವೇ ನಡೆದೋಯ್ತು ಬಾಯ ಬಬಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು ಜಾತ್ರೆ ಉಳಿತು ಹಾಲು ಮಾರೋರಕ್ಕಿಂತ ಏನಿವ ಅದಕ್ಕತ್ತಮ್ಮ ಹೇಳ್ರಿವಾ ಈಗಾಗೋ ಸುದ್ದಿ ಆಗ ಹೇಳಿದ್ರಂತ ಬಬಲಾದೇವ್ರು ಮತ್ತ ಕೊಡೆಕಲದವ್ರು ಏನಂತ ಹೇಳ್ರಿಪ್ಪ ಏನು ಹೇಳಿದ್ರಪ್ಪ ಅಂತಂದ್ರ ಕಲಿಯುಗದಾಗ ಹಾಲ ಹೊತ್ತು ಮಾರ್ತೈತಿ ದಾರು ಕುಂತಲೆ ಮಾರ್ತೈತಿ ಹೇಳಿದ್ರತ್ತ ಅವ್ರು ಹೌದೌದು ಕರೆ ಅದು ಮಾತು ಹಂಗ ನಡ್ದದ ಈಗ ಅದಕ್ಕೀಗ ಹೆಂಗ ನಡೆದಪ್ಪ ಅಂತಂದ್ರ ಹಾಲು ಮಾರೋ ತಮ್ಮ ದಿನ ನಸಿಕಿನಾಗ ಎದ್ದು ಮನಿ ತಿರುಗಾಡಿ ಹಾಲು ಹಾಕ್ತಾನ ಹಾಲು ಹಾಕ್ತಾನ ಹಾಲು ತಗೊಳ್ಳೋರು ಹಾಲು ಹಾಕೋಗಿ ಕೇಳ್ತಾರ ಏನಂತ ಕೇಳ್ತಾರೆ ವಾ ತಮ್ಮ ಹಾಲು ಬಾಳ ತಿಳಿ ಅದಾವು ನೀರು ಬಾಳ ಕುಡಿಸೋದಂಗ ಕಾಣತಿ ಅಂತಾರ ಅದೇ ದಾರು ಮಾರೋ ತಮ್ಮ ಊರು ಬಿಟ್ಟು 8 ಕಿಲೋಮೀಟರ್ ಹೋಗಿ ಇಕ್ಕಜಾಲಿ ಕಂಟ್ಯಾಗ ಕುಂದ್ರಲಿಕ್ಕರೆ ಅಲ್ಲಿ ತನಕ ಹುಡುಕಾಡ್ಕೊಂಡು ಹೋಗಿ ಅದ್ರೊಳಗ ನೀರ್ ಹಾಕೊಂಡೇ ಕುಡಿದು ಹೌದು ಅಂತ ಕಾಲ ಬಂದದ ಈಗ ಈ ಕಲಿಯುಗದೊಳಗ ತಮ್ಮ ಒಳ್ಳೇದಕ್ಕ ಬೆಲೆ ಇಲ್ಲ ಹೌದ್ರಿಪ್ಪ ಹೌದಾ ಕೆಟ್ಟದಕ್ಕೆ ಬಾಳ ಬೆಲೆ ಅದ ಈಗ ತಮ್ಮ ಮುದೋಳ ಬಾಜಾರ ನಡೀತದ ಹೌದು ನಡೀತದ್ರಿಪ್ಪ ಏನ್ ನಡೀತದ ಏನ್ ನಡೀತದ ಕಾಯಿಪಲ್ಲೆ ಸಂತೆ ನಡೀತದ್ರಿ ಮುದೋಳ ಬಾಜಾರದೊಳಗ ಕಾಯಿಪಲ್ಲೆ
ಪಲ್ಯ ಸಂತಿ ಅಕ್ಕಿ ಬ್ಯಾಳಿ ಎಲ್ಲಿಟ್ಟು ಮಾರ್ತಾರ ಎಲ್ಲಿಟ್ಟು ಮಾಡ್ತಾರಿಪ್ಪ ರೋಡ್ ದಂಡಿಗೆ ಕಸದಾಗಿಟ್ಟು ಮಾರ್ತಾರ ಅದೇ ತಮ್ಮ ಕಾಲಾಗ ಹಾಕೋ ಚಪ್ಪಲ ಮಾತ್ರ ಕಾಜಿನಾಗಿಟ್ಟು ಮಾರ್ಲಾಕತ್ತಾರ ಹೌದ್ ಹೌದು ಕರೆ ಅದಪ್ಪ ಮಾತಾ ಅದಕ್ಕ ತಮ್ಮ ಹಾ ಹಾ ಇವತ್ತಿನ ದಿನದಲ್ಲಿ ಮುದೋಳ ಪಟ್ಟಣದೊಳಗ ಹೌದಾ ಅವ್ವನ ಬಳಗ ಅಪ್ಪನ ಬಳಗ ಬಾಳ ಚಂದ ಕೂಡ್ಯಾರ ಹೌದು ಬಾಳ ಚಂದ ಕೂತಾರೇವ ಅದಕ್ಕ ಒಂದು ಮಾತ ಕೇಳೋದದ ಏನ್ರಿಪ್ಪ ಅದ ಮಾತಾ ಅವ್ವನ ಬಳಗದ ಮೇಲೆ ಒಂದಿಷ್ಟು ತತ್ವದ ನುಡಿಗಳದಾವ ಹಾಡಂದ್ರ ಹಾಡ್ತೇವಿ ಟೈಮ್ ಬಾಳೆಗ ಬ್ಯಾಡಪ್ಪ ಮಾತಂದ್ರ ಬಿಡ್ತೇವೆ ಹಾಡೋಣ ಬ್ಯಾಡ್ರಿ ಅದಕ್ಕ ತಮ್ಮ ಹೆಂಗ ಕೇಳು ಹೆಣ್ಣಾಗಿ ಹೊಟ್ಟಕ್ಕಿಂತ ಮಣ್ಣಾಗಿ ಹುಟ್ಟಿದಾರ ಮಣ್ಣಿನ ಮ್ಯಾಲೊಂದ ಮರವಾಗಿ ಮಣ್ಣಿನ ಮ್ಯಾಲೊಂದ ಮರವಾಗಿ ಹುಟ್ಟಿದಾರ ಪುಣ್ಯವಂತರಿಗೆ ನೆರಳಾಗಿ ಮಗಳೇ ಪುಣ್ಯವಂತರಿಗೆ ನೆರಳಾಗಿ ಕಾಶಿಗೆ ಹೋಗೋಕೆ ಏಸೊಂದ ದಿನ ಬೇಕ ತಾಸೊತ್ತಿನ ಹಾದಿ ತವರೂರ ತಾಸೊತ್ತಿನ ಹಾದಿ ತವರೂರ ಮನಿಯಾಗ ಕಾದು ಕುಂತೋಳೆ ಹಾಡದವ್ವ ಕಾದು ಕುಂತೋಳೆ ಹಾಡದವ್ವ ಸಾಲಕ್ಕೆ ಹೂವಲ್ಲ ಸಾಲಕ್ಕೆ ಬನವಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯು ಸ್ಥಿರವಲ್ಲ ಮಾತ್ ಗಂಟೆ ಮಗಳಲ್ಲ ತಾಡ್ಗೆತ್ತಿ ಸೊಸೆಯಲ್ಲ ಗೋಪುರದ ಚಕ್ಕಿ ಒಲಿಗಲ್ಲ ಗೋಪುರದ ಚಕ್ಕಿ ಒಲಿಗಲ್ಲ ಮಗಳೇ ಮಾತು ತಂದವಳು ಮಗಳಲ್ಲ ಮಗಳೇ ಮಾತು ತಂದವಳು ಮಗಳಲ್ಲ ಅಂಗಿನ ಮಾತವ ಬ್ಯಾಡ ಬಂಗದ ನುಡಿ ಬ್ಯಾಡ ಅಂಗಳದಾಗ ನಿಂತ ನಗ ಬ್ಯಾಡ ಅಂಗಳದಾಗ ನಿಂತ ನಗ ಬ್ಯಾಡ ಮಗಳೇ ತಾಯಲದ ತವರಿಗೆ ಬರಬೇಡ ತಾಯಲದ ತವರಿಗೆ ಬರಬೇಡ ಊರ ಮುಂದಿನ ಬಾವಿ ಯಾರ ತೋಡಿದಾರೇನ ಕಾಲು ಜಾರಿದಾರ ಕೈಲಾಸ ಕಾಲು ಜಾರಿದಾರ ಕೈಲಾಸ ನಾರಿಯ ಮನವ ಜಾರಿದಾರ ವನವಾಸ ಮನವ ಜಾರಿದಾರ ವನವಾಸ ಬಂಗಾರ ಬಳಿ ತೊಟ್ಟ ಬಡವರನ ಬೈ ಬ್ಯಾಡ ಬಂಗಾರ ನಿನಗ ನಿಜವಲ್ಲ ಬಂಗಾರ ನಿನಗ ನಿಜವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಅತ್ತಿ ಮನೆಗೋಗಾಗ ಹತ್ತಂತ ಹೇಳೇನ
ಬರತೇನ ನನ್ನ ಮಗಳ ಅತ್ತಿಗೆ ಎದುರ ನುಡಿ ಬ್ಯಾಡ ಅತ್ತಿಗೆ ಎದುರ ನುಡಿ ಬ್ಯಾಡ ಅದಕ್ಕ ತಮ್ಮ ಈ ಹೆಣ್ಣಿನ ಜನ್ಮ ಅಂತಕ್ಕಂಥದ್ದು ಈ ಜನ್ಮ ಹೆಂಗೈತಪ್ಪ ಅಂತಂದ್ರ ಹೆಂಗದ್ರಿ ಬಾಳ ಕಷ್ಟ ಅದನ್ರಿ ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣತೈತಿ ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣತೈತಿ ಮಣ್ಣಾಗ ಹೋಗೋ ತನಕ ಮನಸ ಮರಗಿ ಸಾವುತೈತಿ ಕನಸ ಕಂಡ ಸಾವುತೈತಿ ಮೊಟ್ಟ ಮೊದಲಿಗೆ ಹುಟ್ಟಿ ಬರ್ಬೇಕಾದ್ರೆ ಏನಿರ್ತದ ಏನಿರ್ತದ್ರಿ ನಮ್ಮಲ್ಲಿ ತಮ್ಮ ಉಸಿರು ಅನ್ನತಕ್ಕಂಥದ್ದು ಇರ್ತದ ಹುಟ್ಟಿ ಬಂದ ಬಳಿಕ ಹೆಸರು ಅನ್ನತಕ್ಕಂಥದ್ದು ಇಡ್ತಾರ ಹೌದು ಇಡ್ತಾರಿಪ್ಪ ಹೆಸರಿಟ್ಟ ಬಳಿಕ ತಮ್ಮ ಒಂದಾನೊಂದು ದಿವಸ ಉಸಿರು ಅನ್ನತಕ್ಕಂಥದ್ದು ಹಾರಿ ಹೋಗುತ್ತದ ಹೌದು ಹೆಸರ ಕೊನೆ ಒಂದು ದಿವಸ ಹೆಸರು ಉಳಿಸುವಂತ ಕೆಲಸ ಹೌದು ನಾವು ಮತ್ತು ನೀವು ಮಾಡಬೇಕಾಗ್ಯದ ಹೌದು ಅದಕ್ಕ ಕವಿಗಳಾಗಿರ್ತಕ್ಕಂಥವ್ರು ಗುರ್ಲಿಂಗ್ ಸರ್ ಅವರು ಪದ್ಯ ರೂಪದೊಳಗೆ ಹೆಂಗ್ ಬರ್ದಾರಪ್ಪ ಅಂತಂದ್ರ ಹೆಂಗ ಬರ್ದಾರಿ ತಾಯಿ ಹೊಟ್ಟೆಗ ಇತ್ತ ನಿನ್ನ ಉಸಿರ ಹೊಟ್ಟಿ ಬಂದ್ಮೇಲೆ ಇಟ್ಟಾರ ಹೆಸರ ತಾಯಿ ಹೊಟ್ಟೆಗ ಇತ್ತ ನಿನ್ನ ಉಸಿರ ಹೊಟ್ಟಿ ಬಂದ್ಮೇಲೆ ಇಟ್ಟಾರ ಹೆಸರ ಕೊನೆಗೊಮ್ಮೆ ಹೋಗ್ತದ ಉಸಿರ ಉಳಿಸಿಕೊಂಡ ಹೋಗ ನಿನ್ನ ಹೆಸರ ಕೊನೆಗೊಮ್ಮೆ ಹೋಗ್ತದ ಉಸಿರ ಉಳಿಸಿಕೊಂಡ ಹೋಗ ನಿನ್ನ ಹೆಸರ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ತಮ್ಮ ಹೌದು ಏನ್ ಮಾಡ್ಬೇಕ್ರಿಪ್ಪ ನಾವು ಎಷ್ಟೇ ಮನೆ ಕಟ್ಸಿದ್ರು ಕೂಡ ಎಷ್ಟೇ ಹೊಲ ಹಿಡಿದ್ರು ಕೂಡ ತಮ್ಮ ಹೌದಾ ಎಷ್ಟೇ ಪ್ಲಾಟ್ಗಳು ಹಿಡಿದ್ರು ಕೂಡ ಏನಾಗತ್ತವ್ರಿಪ್ಪ ನಮ್ಮದೊಂದಿನ ಪ್ಲಾಟ್ ಎಲ್ಲದಪ್ಪ ಅಂತ ಕೇಳಿದ್ರ ಎಲ್ಲದ್ರಿ ಸ್ವಂತದ ಜಾಗ ಸುಡಗಾಡದಾಗ ಸ್ವಂತದ ಜಾಗ ಸುಡಗಾಡದಾಗ ಕಾಯಮ ಉಳಿತಲ್ಲ ನಿಂದೆನ್ನ ಮ್ಯಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೆಲ್ಲರೂ ಮಣ್ಣಾಗ ಚಿಂತಿಲ್ಲದ ಕುಂದ್ರೋದ ಒಮ್ಮೆ ಜಂತಿಲ್ಲದ ಮನಿಯಾಗ ಚಿಂತಿಲ್ಲದ ಕುಂದ್ರೋದ ಒಮ್ಮೆ ಜಂತಿಲ್ಲದ ಮನಿಯಾಗ ಅದಕ್ಕ ತಮ್ಮ ಇರ್ಲಿ ಬಾಳ ಹೇಳಿ ಬಾಳ ಹಾಡಿ ದೈವಕ್ಕೂ ಜಾಗಲಾರ್ದಂಗ ಇನ್ನೊಂದು ನಡೀತಿ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡೋಣ ತಮ್ಮ ಈ ಚಾಲಿನ ದಾಟಿ ಹೆಂಗ ಕೇಳು ಬರ್ಲಿ ಧರ್ಮ ಕರ್ಮದ ಅರಿವನು ಮರೆತು ಮಾಡಬ್ಯಾಡ ನಕರ ಮುಂದೆ ಸಮಯ ಸಿಗದೆ ಒಂದು ತಿಳಿಯ ಉರುಳುತ್ತಿದೆ ಕಾಲಚಕ್ರ ಧರ್ಮ ಕರ್ಮದ ಅರಿವನು ಮರೆತು ಮಾಡಬ್ಯಾಡ ನಕರ ಮುಂದೆ ಸಮಯ ಸಿಗದೆಂದು ತಿಳಿಯ ಉರುಳುತ್ತಿದೆ ಕಾಲಚಕ್ರ ಧರ್ಮ ಕರ್ಮದ ಅರಿವನು ಮರೆತು ಮಾಡಬ್ಯಾಡ ನಕರ ಅಳತೆ ಮೀರಿದ ಜನರಿಗೆ ಶರಣರು ಹೇಳಿ ಹೋಗ್ಯಾರ ಸೋತು ಜ್ಞಾನ ಯೋಗಿ ಸಿದ್ದೇಶ್ವರ ಸ್ವಾಮಿದು ಕೇಳಿ ನಡಿರಿ ಮಾತು ಅಳತೆ ಮೀರಿದ ಜನರಿಗೆ ಶರಣರು ಹೇಳಿ ಹೋಗ್ಯಾರ ಸೋತು ಜ್ಞಾನ ಯೋಗಿ ಸಿದ್ದೇಶ್ವರ ಸ್ವಾಮಿದು ಕೇಳಿ ನಡಿರಿ ಮಾತು ಅಲ್ಲ ಅಲ್ಲ ಮರಿ ಅಲ್ಲ ಒಂದೇ ಅದರ ತಮ್ಮ ತಿಳಿದ ಅಗರಿ ಜಾತು ಅಲ್ಲ ಅಲ್ಲ ಮರಿ ಅಲ್ಲ ಒಂದೇ ಅದರ ತಮ್ಮ ತಿಳಿದ ಅಗರಿ ಜಾತು ಸಕನಾಳ ಗುರುಲಿಂಗ ಪದಗಳ ಕೇಳಿ ಜನಾಂತರ ಮಾಸ್ತು ಪದಗಳ ಪ್ರಾಸ ಬಂದು ಬಸ್ತು ಸತ್ಯ ಶರಣರು ಆಡ್ಯದ ಮಾತ ಸತ್ಯವೇ ನಡೆದೈತು ಬಾಯ ಬಬಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು